ಸರ್ಕಾರಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬೆಲೆ ಏರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಧಿಕ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ನೀತಿ ಅನುಸರಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಜನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಜನ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ವಿಜಯಪುರ ಇಂದು ಕೇಂದ್ರದ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಇದಂತೂ ಸರ್ವೇ ಸಾಮಾನ್ಯವಾಗಿದೆ. ಪ್ರತಿ ಬಾರಿ ಇದನ್ನು ಏರಿಸಿ ಈಗಾಗಲೇ ತಾವೆಲ್ಲ ಕಂಡಿರುವಂತೆ ನೋಟ್ ಬ್ಯಾನ್ ಪರಿಸ್ಥಿತಿ ಮಾಡಿ ಏನು ಇವರು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿಯಲ್ಲಿ ಇವರು 65 ರೂಪಾಯಿಯಿಂದ ಇಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 95 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ನಮ್ಮ ಹಿಂದಿನ ಯುಪಿಎ ಸರ್ಕಾರದಲ್ಲಿ 450 ರೂಪಾಯಿ ಇರುವಂತಹ ಗ್ಯಾಸ್ ಅನ್ನು ಇಂದು 1250 ರೂಪಾಯಿ ಹೋಗಿದೆ. ಇದಕ್ಕೆ ನೇರ ಕಾರಣೀಭೂತರಾದಂತಹ ನಮ್ಮ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕೇಂದ್ರದ ಬಿಜೆಪಿ ಸರ್ಕಾರ ಇದನ್ನು ಖಂಡಿಸಿ ಇಂದು ಇಲ್ಲಿ ಈ ಪ್ರತಿಭಟನೆ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಾಕತ್ತೀವಿ. ಸರಿ, ಸುಮಾರು 2014ರಿಂದ ಇನ್ನೂವರೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಫ್ರೀಯನ್ನು ಕೊಡ್ತೀನಿ ಅಂತೇಳಿ, ಸಿಲಿಂಡರ್ ಫ್ರೀಯನ್ನು ಕೊಡ್ತೀನಿ ಅಂತೇಳಿ ಸಿಲಿಂಡರ್ ಫ್ರೀ ಕೊಟ್ಟು ಪದೇ 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 ಸಿಲಿಂಡರ್ ಏನು ಗ್ಯಾಸ್ ಬೆಲೆನೂ ಏರಿಕೆ ಮಾಡ್ತಾ ಇದೆ. ಇದು ದೇಶದ ಅಚ್ಚೆ ದಿನಲ್ಲ, ದೇಶದ ದುರ್ದೈವ ದಿನಗಳು ಇವೆಲ್ಲ. ದೇಶದ ಪ್ರಧಾನಿಗಳು ಬಡ ಜನರ ಮತ್ತು ಮಧ್ಯಮ ಜನರ ಏನು ಮಧ್ಯಮ ವರ್ಗದ ಜನರ ಸೇವೆಗಳನ್ನು ಖಾಲಿ ಮಾಡಿ ಅವರು ನಮ್ಮ ದೇಶದ ಆರ್ಥಿಕತೆಯನ್ನು ಕೆಳಮಟ್ಟಕ್ಕೆ ಒಯ್ತಾ ಇದ್ದಾರೆ. ಇವರು ಪ್ರಧಾನಿ ಅಲ್ಲ, ಇವರು ಒಂದು 4 ಜನಕ್ಕೆ ಇನ್ವೆಸ್ಟರ್ಸ್. ಇವರು ಅದಾನಿ ಅಂಬಾನಿ ಅಂತವ್ರಿಗೆ 4 ಜನರಿಗೆ ಇನ್ವೆಸ್ಟರ್ಸ್. ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ಇವರು ಗ್ಯಾಸ್ ಬೆಲೆ ಏರಿಸೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸೋದು, ಯಾಕಂತ ಹೇಳಿದ್ರೆ ಎಲ್ಲಾ ಗುತ್ತಿಗೆಗಳನ್ನು ತಗೊಂಡು ಅವರಿಗೆ ಕೊಟ್ಟಿದ್ದಾರೆ. ಆದ ಕಾರಣ ಇಂತಹ ಪ್ರಧಾನಿಗಳು ನಮ್ಮ ದೇಶಕ್ಕೆ ಆಗಿದ್ದು ದುರ್ದೈವ. ನಮ್ಮ ದೇಶದ್ದು ನಮ್ಮ ಜನರಿಗೆ ತಿಳ್ಕೋಬೇಕಾಗಿದ್ದಂತ ಒಂದು ವಿಷಯ, ಇಂಥ ಪ್ರಧಾನಿಗಳಿಂದ ನಮ್ಮ ಬಡ ಜನರ ಮಧ್ಯಮ ಜನರ ಏನೂ ಉಪಯೋಗ ಆಗ್ತಾ ಇಲ್ಲ. ಇವರು ಬರೇ ಪಾಯಿಂಟ್ ಡೈವರ್ಟ್ ಮಾಡ್ತಾ ಇದ್ದಾರೆ. ದೇಶದ ಜನರ ಒಂದು ತಲೆಯನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಬರೇ ಜಾತಿಯನ್ನ ಜಗಳ ಹಚ್ಚೋದು ಅಂತ ಕೆಲಸ. ಇವರು ಅಭಿವೃದ್ಧಿ ಕೆಲಸ ಅಲ್ಲ ಇವ್ರದ್ದು. ಇವರು ಜಾತಿಗಳ ಒಡಕು ಮಾಡುವಂತ ಇವರದು ಒಂದು ಕೆಲಸ ಆಗಿದೆ. ಇವರು ದೇಶದ ಪ್ರಧಾನಿ ಅಲ್ಲ. ಇವರು ಅಂಬಾನಿ ಅದಾನಿ ಮಾತ್ರ ಪ್ರಧಾನಮಂತ್ರಿ. ಇವರು ಇಂಥ ಪ್ರಧಾನಮಂತ್ರಿ ನಮಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶದ ಬಡ ಜನರು, ಮಧ್ಯಮ ವರ್ಗದ ಜನರು ಮತ್ತು ಯುವಕರು ತಿಳ್ಕೋಬೇಕಾದಂತಹ ಒಂದು ವಿಷಯ ಇದು. ನಮ್ಗೆ ಯಾವುದು ಇನ್ನೂವರೆಗೆ ಯಾವುದೇ ಒಂದು ಸರ್ಕಾರಲಿಂದ ಆಗಲಿ, ಕೇಂದ್ರ ಸರ್ಕಾರಲಿಂದ ಆಗಲಿ, ಯಾವುದೇ ಸರ್ಕಾರಲಿಂದ ಆಗಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಯುವಕರಿಗೆ ಯಾವುದೇ ನೌಕರಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂತ ಹೇಳಿ ಇದ್ದಿದ್ದ ನೌಕರಿಗಳನ್ನು ಕಿತ್ಕೊಂಡಿದ್ದಂತ ಪ್ರಧಾನಿಯವರು, ಅದಕ್ಕೋಸ್ಕರ ನಮ್ಮ ಯುವ ಮೈತ್ರಿಯಲ್ಲಿ ಕೇಳ್ಕೊಳ್ಳುವಂತ ವಿಷಯ ಅಂತ ಹೇಳಿದ್ರೆ ಇಂಥ ಪ್ರಧಾನಿಗಳನ್ನ ನಾವು ಬಹಿಷ್ಕಾರ ಹಾಕಿ ಇವರನ್ನ ಕಿತ್ತೊಗೆಯುವ ಮಟ್ಟ ಇವರ ವಿರುದ್ಧ ಪ್ರತಿಭಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಂತ ಇವತ್ತು ಪ್ರತಿಭಟನೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ
ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಗಂಗಾಧರ ಸಮಾಡಿ ನಮ್ಗೆಲ್ಲರಿಗೂ ತಿಳಿದಂತೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರದವರು ಏನು ಗ್ಯಾಸಿನ ಬೆಲೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಿದ್ದಾರೋ ಅದನ್ನ ವಿರೋಧಿಸಿ ನಾವಿವತ್ತು ಯೂತ್ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ. ನಿಮ್ಗೆ ಗೊತ್ತಿದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಿನ ಬೆಲೆ ಇಳಿದಿದ್ದಾಗಲೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ನಾವು ಪೆಟ್ರೋಲ್ಗಾಗಿರಲಿ, ಡೀಸೆಲ್ಗಾಗಿರಲಿ, ಗ್ಯಾಸ್ಗಾಗಿರಲಿ ಹೆಚ್ಚಿನ ಬೆಲೆ ಕಟ್ಬಿಟ್ಟು ಕೊಂಡ್ಕೋಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಸಾಮಾನ್ಯ ನಾಗರಿಕರಿಗೆ ಎದುರಾಗಿದೆ. ಅದನ್ನೆಲ್ಲ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ಲಿಕ್ಕತ್ತೀವಿ. ಇವತ್ತು ನಮಗೆ ಅಚ್ಚೇ ದಿನ ಎದುರಾಗಿಲ್ಲ, ಏನಾದರೂ ನಮಗೆ ದೊರಕ್ ಬಂದಿತ್ತಪ್ಪ ಅಂದ್ರೆ ಅದು ಬುರೇ ದಿನ ದೊರಕ್ ಬಂದಿದೆ ಅಂತಕ್ಕಂಥ ಒಂದು ಸಂದೇಶ ಇವತ್ತು ನಾವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ನಿಮ್ಗೆ ಗೊತ್ತಿದ್ದಂತೆ ನಮ್ಮ ಕೇಂದ್ರ ಸರ್ಕಾರ ಎಲ್ಲದ್ರ ಮೇಲೆ ತೆರಿಗೆ ಹೇರ್ತೈತಿ. ಮೊದಲ ಏನು ಪದಾರ್ಥಗಳಲ್ಲಿ ಹಾಲಿನ ಪದಾರ್ಥಗಳ ಮೇಲೆ ಯಾವುದೇ ರೀತಿ ತೆರಿಗೆ ಟ್ಯಾಕ್ಸ್ ಇರಲಿಲ್ಲ, ತೆರಿಗೆ ಇರಲಿಲ್ಲ, ಅದಕ್ಕೂ ಟ್ಯಾಕ್ಸಬಲ್ ಮಾಡಿಬಿಟ್ರು. ಹೋಗಲಿ ಪಾಪ್ಕಾರ್ನ್, ಮೊನ್ನೆ ನಮ್ಮ ಕೇಂದ್ರದ ಇವರು ಹಣಕಾಸಿನ ಮಂತ್ರಿಗಳು ಅವರು ಪಾಪ್ಕಾರ್ನ್ ಮೇಲೆ ಸದ್ಯಕ್ಕೆ ಅದೇನಾದರೂ ಸಕ್ರೆ ಇತ್ತಪ್ಪ ಅಂದ್ರೆ ಪಾಪ್ಕಾರ್ನ್ ಮೇಲೆ ಅದಕ್ಕೂ ತೆರಿಗೆ ಹಾಕ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ನಮ್ಮ ಕೇಂದ್ರ ಸರ್ಕಾರದವ್ರು ನಿಂತಾರ. ಇನ್ನೊಂದು ಕೈಯಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಜನರ ಬಡವರ ಪರವಾಗಿ ನಿಂತು ಅವರಿಗೆ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸ, ನಮ್ಮ ಪಂಚ ಯೋಜನೆಗಳ ಮುಖಾಂತರ ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡ್ಲಿಕ್ಕತ್ತಿತ್ತಪ್ಪ ಅಂದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಅನ್ನೋದ್ರೊಳಗೆ ಇವತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ಲಿಕ್ಕತ್ತೈತಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಂದು ಪ್ರತಿಭಟನೆ ಮಾಡ್ಲಿಕ್ಕತ್ತೀವಿ. ಇವರು ಯಾವತ್ತಿನ ತನಕ ಈ ದರಗಳನ್ನು ಇಳಿಸೋದಿಲ್ವೋ ಅವತ್ತಿನ ತನಕ ನಮ್ಮ ಧ್ವನಿ ಇನ್ನೂ ಹೆಚ್ಚಿನ ರೂಪವಾಗಿ, ಇನ್ನೂ ಉಗ್ರವಾಗಿ ನಾವು ಧ್ವನಿ ಏರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಈ ಸಂದರ್ಭದಾಗ. ನನ್ನ ಹೆಸರು ಸತ್ಯಜಿತ್ ಪಾಟೀಲ್ ಅಂತ ಹೇಳಿ, ನಾನು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ಲಿಕ್ಕತ್ತೀನಿ. ನಗರ ಶಾಸಕರು ಪರವಾದಿ ಮೊಹಮ್ಮದ್ ಅವರ ಬಗ್ಗೆ ಆಹ್ವಾನ ಕೇಳಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ. ಇವತ್ತು ಇಷ್ಟೆಲ್ಲ ಬೆಲೆ ಏರಿಕೆಯನ್ನು ನಾವು ಎದುರಿಸ್ಲಿಕ್ಕತ್ತೀವಿ, ಸಮಾಜದಾಗ ಅಸ್ತವ್ಯಸ್ತ ಎದುರಿಸ್ಲಿಕ್ಕತ್ತೀವಿ. ಇವ್ರದ್ದು ಏನೇ ನಮ್ಮ BJP ಪಕ್ಷದ ಒಂದು ಉದ್ದೇಶ ಏನಾದರೂ ಇತ್ತಪ್ಪ ಅಂದ್ರೆ ಜಾತಿಯ ಒಂದು ವಿಷ ಬೀಜ ಬಿತ್ತಿ ಜನರ ನಡಬರ್ಕ ಜಗಳ ಹಚ್ಚುದು, ಸಾಮರಸ್ಯವನ್ನು ಕೆದಡಿಸುವಂಥ ಒಂದು ಕೆಲಸ ಇವತ್ತು ಮಾಡ್ಲಿಕ್ಕತ್ತಾರ. ಇವತ್ತು ನೋಡ್ರಿ, ಇಂಥದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತರಿ ಅಂತ ಹೇಳಿದ್ರೆ ನಮ್ಮ ವಿಜಯಪುರಿನ ಶಾಸಕರು ಕೇವಲ ನನಗೆ ರಾಜ್ಯ ಅಧ್ಯಕ್ಷರು ಮಾಡ್ರಿ, ಪಾರ್ಟಿ ಅಧ್ಯಕ್ಷರು ಮಾಡ್ರಿ, ಅಥವಾ ನನಗೆ ಮುಖ್ಯಮಂತ್ರಿ ಮಾಡ್ರಿ ಅಂತಕ್ಕಂಥ ಒಂದು ಆಸೆಯಲ್ಲಿ ಅವ್ರು ಹೊರಟು ಬಿಟ್ಟಿದ್ದಾರೆ. ಅವ್ರದ್ದೇ ಒಂದು ದಾರಿಯಲ್ಲಿ ಅವ್ರು ಹೊರಟು ಬಿಟ್ಟಿದ್ದಾರೆ. ಜನರ ನಾಡಿನ ಮಿಡಿತನ್ನು ಅವರು ತಿಳ್ಕೊಳಕ್ಕೆ ತಯಾರಿಲ್ಲ. ಇವತ್ತಿನ ದಿವಸ ನಾವು ಪಂಚ ಗ್ಯಾರಂಟಿಗಳು ತಂದಿದ್ದ ಕಾರಣನೇ ಇಷ್ಟೇ, ಅವ್ರಿಗೆ ಆರ್ಥಿಕ ಶಕ್ತಿ ತುಂಬಬೇಕು, ಅವ್ರ ಜೀವನ ಹಸನಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಅವ್ರು ಬರೇ ದೊಡ್ಡ ಭಾಷಣಗಳಲ್ಲಿ ಬರೇ ಜುಮ್ಲಾಗಳನ್ನು ಹೇಳ್ಕೋತ ಹೋದ್ರು. ನಾವು ಆದಾಯ ದ್ವಿಗುಣ ಮಾಡ್ತೀವಿ, ಏನದು ಗುಡ್ಸಿಲ್ ಮುಕ್ತ ಭಾರತ ಮಾಡ್ತೀವಿ, ಹವಾಯಿ ಚಪ್ಪಲ್ ಇದ್ದವರಿಗೆ ವಿಮಾನದಾಗ ಹಾರಿಸ್ತೀವಿ ಅಂತಕ್ಕಂಥ ಮಾತಾಡೋರು ಇವತ್ತು ನಮ್ಮ ಬಂಗಾರದ ಬೆಲೆ ಎಲ್ಲಿಗೆ ಬಂದೈತಿ, ಅಥವಾ ಖರೇನು ನಮ್ಮ ಡಾಲರ್ ಮತ್ತು ರೂಪಾಯಿ ಸರಿ ಸಮಾನವಾಗಿ ಆಗ್ಯಾವೋ ಅಂತಕ್ಕಂಥ ಪ್ರಶ್ನೆಗಳು ಯುವಕರು ಕೇಳಲಿಕ್ಕತ್ತಾರ. ಹಿಂಗಾಗಿ ಅದ್ರ ಬಗ್ಗೆ ಅವ್ರು ಉತ್ತರ ನೀಡಬೇಕು. ಶಾಸಕರು, ನಗರ ಶಾಸಕರಾಗಿರಲಿ, BJP ಪಕ್ಷದವರಾಗಿರಲಿ, ಅದ್ರ ಬಗ್ಗೆ ಉತ್ತರ ನೀಡಬೇಕು ಅಂತ ಹೇಳಿ ನಾನು ಇವತ್ತು ಮನವಿ ಮಾಡ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ ಮಾಧ್ಯಮದ ಮುಖಾಂತರ. आज अंबेडकर सर्कल में हम लोग यूथ कांग्रेस की ओर से प्रोटेस्ट किए हैं. आज जो जन विरोधी निर्णय लिया है सेंट्रल गवर्नमेंट ने, उसके हम विरोध करते हैं और हमेशा कांग्रेस जन विरोधी के खिलाफ है. जन विरोधी के जो खिलाफ ये करते हैं उसके साथ हम लोग हमेशा खड़े रहते हैं. आज रोड पे, सड़क पे हमारी यूथ कांग्रेस की ओर से और कांग्रेस की ओर से प्रोटेस्ट किया गया है. और हम जब तक ये गवर्नमेंट सुधरेगी नहीं, जो सरकार जो कंटिन्यू करती आ रही है, गैस हाइक हो, प्राइस हाइक हो, या पेट्रोल का, डीजल का जो प्राइस हाइक करती आ रही है, उसको जब तक वो कम नहीं करती है, जो मिडिल क्लास फैमिली को जो उसका जो वादा किया था उन्होंने, उसको वादे को पूरा नहीं करती, तब तक हम लोग ऐसे प्रोटेस्ट करते रहेंगे और जनता के साथ में कांग्रेस हमेशा साथ रहेगी.
सर, जब कच्चे तेल का भाव बढ़ता है तो गैस सिलेंडर डीजल का भाव बढ़ता है, चाहे कोई भी सरकार क्यों ना हो। हमारी कांग्रेस गवर्नमेंट जब थी, कच्चे तेल का भाव घटा है, लेकिन जब हमारी कांग्रेस गवर्नमेंट थी, जब इससे ज़्यादा कच्चे तेल का भाव ज़्यादा था इससे, तब भी हमारा यहाँ तक रेंज नहीं आया था, 80 के अंदर था। आज 100 के पार हो गया है पेट्रोल और डीजल, और 900 रुपये गैस चल रहा है। हमारे सरकार में 400 रुपये थी, तब ये लोग 5 रुपये बढ़ने पर रोड शो कर रहे थे, और रोड के विरोध हमारे कांग्रेस के खिलाफ रोड शो कर रहे थे। तो आपके कहने के मुताबिक कच्चा तेल का भाव कम हुआ है, लेकिन जब डीजल पेट्रोल का भाव कम नहीं हुआ या वापस बढ़ गया है? नहीं, कच्चा तेल का भाव कम हुआ है, मगर ये सरकार जो है ना, अदानी और अंबानी की सरकार है। जैसे वो बोलते हैं वैसे वो प्राइस हाइक करती है। अब आगे क्या करेंगे? आगे वो कम करे तो ठीक है, वरना हम लोग पूरे देश में प्रतिभटना करेंगे, प्रोटेस्ट करेंगे। ये सरकार के हम लोग हमेशा कांग्रेस से विरोध करती है।